ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜೀವನಕ್ಕೊಂದು ಸ್ಫೂರ್ತಿ ಮಾತು. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾವು ಮಾಡುವ ಧನಾತ್ಮಕ ಫಲಿತಾಂಶವನ್ನು ಕಾಣಬೇಕು. ಬದುಕಿನಲ್ಲಿ ಸೋಲು ಗೆಲುವು ಸಹಜ. ಆದರೆ ಕೆಲಸ ಆರಂಭಿಸುವ ಮುನ್ನವೇ ಋಣಾತ್ಮಕ ಆಲೋಚನೆ ಮಾಡಬೇಡಿ. ನಿಮ್ಮನ್ನು ನೀವು ಪ್ರಶ್ನಿಸಿಕೊಂಡರೆ ಅವಮಾನವೇ ಆಭರಣವಾಗುತ್ತದೆ. ಕೆಲವೊಮ್ಮೆ ಮನುಷ್ಯನ ಜೀವನ ಬಹಳ ವಿಚಿತ್ರ ಎನಿಸುತ್ತದೆ. ಕೆಲವರಿಗೆ ತಾವು ಹುಟ್ಟಿದ್ದಾದರೂ ಏಕೆ ಎಂದು ಆಲೋಚಿಸುತ್ತಾರೆ. ಆದರೆ ಇನ್ನು ಕೆಲವರು ತಮ್ಮ ಜೀವನದ ಬಗ್ಗೆ ಏನೇನೂ ಯೋಚಿಸದೆ ಸರಳವಾಗಿ ಬದುಕುತ್ತಾರೆ. ತಮ್ಮ ಹುಟ್ಟಿಗೆ ಅರ್ಥ ತಿಳಿಯದೆ 4 ಜನರಲ್ಲಿ ಒಬ್ಬರಂತೆ ಬದುಕುವವರು 4ರೊಂದಿಗೆ ನಾರಾಯಣ ಎಂಬಂತೆ ಇರುತ್ತಾರೆ. ಆದ್ದರಿಂದ ಜೀವನದಲ್ಲಿ ನಿಮ್ಮ ಬಗ್ಗೆ ನೀವೇ ಪ್ರಶ್ನೆಗಳ ಸುರಿಮಳೆ ಸುರಿಸಿಕೊಳ್ಳಬೇಕು. ಆಗಲೇ ನೀವು ಯಶಸ್ವಿ ಗಳಿಸುವಿರಿ. ಇಲ್ಲವೆಂದರೆ ನೀವು ಮಾಡಲಾರಿರಿ. ಜೀವನದಲ್ಲಿ ಆಲೋಚನೆಗಳು ಬಹಳ ಮುಖ್ಯ. ಒಂದರ್ಥದಲ್ಲಿ ಧನಾತ್ಮಕವಾಗಿ ಯೋಚಿಸಿದರೆ ಆ ವ್ಯಕ್ತಿ ಯಶಸ್ವಿಯಾಗುವುದು ಖಚಿತ. ಅದನ್ನೇ ತಪ್ಪಾಗಿ ಭಾವಿಸಿದರೆ ಸೋಲನ್ನು ಎದುರಿಸಬೇಕಾಗುತ್ತದೆ. ಜೀವನದ ಕಷ್ಟ ಸುಖ ಎದುರಾದರೆ ಸಾಮಾನ್ಯವಾಗಿ ಜನರಿಗೆ ದುಃಖ ಮತ್ತು ಸಂತೋಷ ಉಂಟು ಮಾಡುತ್ತದೆ. ಆದರೆ ಇವೆರಡರ ನಡುವೆ ಮನುಷ್ಯನ ಚಿಂತನೆ ನಕಾರಾತ್ಮಕವಾಗಬಾರದು. ವಾಸ್ತವವಾಗಿ ಜೀವನದಲ್ಲಿ ನಿಮ್ಮ ಆಲೋಚನೆ ದೊಡ್ಡದಾಗಿರಬೇಕು. ನಿಮ್ಮ ಯಶಸ್ಸು ದೊಡ್ಡದು. ನಿಮ್ಮ ಆಲೋಚನೆ ಸಕಾರಾತ್ಮಕವಾಗಿದ್ದರೆ ಯಶಸ್ಸು ಖಚಿತ. ಏನೇ ಕಷ್ಟ ಬರಲಿ ತಾಳ್ಮೆ ಕೆಡದೆ ಎಲ್ಲವನ್ನೂ ಎದುರಿಸುವ ಸ್ವಭಾವ ಬೆಳೆಸಿಕೊಳ್ಳಬೇಕು. ಧನಾತ್ಮಕವಾಗಿ ಯೋಚಿಸುವುದನ್ನು ಕಲಿಯಿರಿ. ಜೀವನದಲ್ಲಿ ಧನಾತ್ಮಕವಾಗಿ ಯೋಚಿಸುವ ಜನರು ಪ್ರತಿ ಕಷ್ಟದಲ್ಲೂ ಅವಕಾಶವನ್ನು ಸೃಷ್ಟಿಸುತ್ತಾರೆ. ನಕಾರಾತ್ಮಕ ಚಿಂತಕರು ಅವಕಾಶವನ್ನು ಸೃಷ್ಟಿಸುವ ಬದಲು ಅವುಗಳನ್ನು ಸೃಷ್ಟಿಸುವ ಮೂಲಕ ವಿಪತ್ತನ್ನು ಸೃಷ್ಟಿಸುತ್ತಾರೆ. ಅವಕಾಶಗಳನ್ನು ಸೃಷ್ಟಿಸುವುದು ನೀವು ಕಲ್ಪನೆಯನ್ನು ಹೊಂದಿರಬೇಕು. ನೀವೇ ಕೇಳಿಕೊಳ್ಳಬೇಕು. ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಹಂಬಲ ಇರಬೇಕು. ನೀವು ಮನುಷ್ಯನಾಗಿ ಹುಟ್ಟಿದ್ದು ಏಕೆ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಬಲವಾಗಿ ಉದ್ಭವವಾಗಬೇಕು. ನಿಮ್ಮ ಖುಷಿ ನಿಮ್ಮ ಕೈಯಲ್ಲಿ. ಜೀವನದಲ್ಲಿ ಸಂತೋಷ ಮತ್ತು ದುಃಖ ಎರಡೂ ನಮ್ಮ ಸ್ವಂತ ಆಲೋಚನೆಗಳಿಂದ ಬರುತ್ತವೆ. ನೋವು ನಲಿವು ಎರಡೂ ನಮ್ಮ ಕೈಯಲ್ಲಿಯೇ ಇರುತ್ತದೆ. ನಿಮ್ಮ ಆಲೋಚನೆ ಸಕಾರಾತ್ಮಕವಾಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಕಾರ್ಯಗಳು ಸಹ ಸಕಾರಾತ್ಮಕವಾಗಿರುತ್ತವೆ. ಇದು ಸಂತೋಷದ ಜೀವನಕ್ಕೆ ಅಡಿಪಾಯವಾಗಲಿದೆ. ನಿಮ್ಮ ಆಲೋಚನೆಗಳು ಋಣಾತ್ಮಕವಾಗಿದ್ದರೆ ನಿಮ್ಮ ಕ್ರಿಯೆಗಳು ಸಹ ನಕಾರಾತ್ಮಕವಾಗಿರುತ್ತವೆ. ಇದು ದುಃಖವನ್ನು ಉಂಟು ಮಾಡುತ್ತದೆ. ಅದಕ್ಕಾಗಿಯೇ ನೀವು ಯಾವಾಗಲೂ ಧನಾತ್ಮಕವಾಗಿ ಯೋಚಿಸಬೇಕು. ಮೌಲ್ಯವನ್ನು ಅವಲಂಬಿಸಿ ವ್ಯಕ್ತಿಯ ಆಲೋಚನೆಗಳು ಮತ್ತು ಉದ್ದೇಶಗಳು ಕಾಲಕಾಲಕ್ಕೆ ಬದಲಾಗುತ್ತವೆ. ಒಂದು ಉತ್ತಮ ಉದಾಹರಣೆ ಎಂದರೆ, ಒಂದು ನೊಣವು ಚಹಕ್ಕೆ ಬಿದ್ದರೆ ಅದು ಹೊರ ಬರಲು ಪ್ರಯತ್ನಿಸುತ್ತದೆ. ಅದೇ ತುಪ್ಪದಲ್ಲಿ ನೊಣ ಬಿದ್ದರೆ ಹೊರ ಬರುವುದು ಕಷ್ಟ. ಅಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತದೆ. ನಿಮ್ಮ ಆಲೋಚನೆಗಳೂ ಹಾಗೆಯೇ ಇರಬೇಕು. ಯಾವುದೇ ತೊಂದರೆಗಳಿದ್ದರೆ ಆ ಆಲೋಚನೆಗಳಿಂದ ಹೊರಬರಬೇಕು. ಅದರಲ್ಲಿ ಸಿಲುಕಿಕೊಳ್ಳಬೇಡಿ. ಜೀವನದಲ್ಲಿ ಮುಂದೆ ಸಾಗುವುದು ಹೇಗೆ ಎಂದು ಯೋಚಿಸಿ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಯಾವಾಗಲೂ 3 ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ನಾನು ಇದನ್ನು ಏಕೆ ಮಾಡುತ್ತಿದ್ದೇನೆ? ಫಲಿತಾಂಶಗಳೇನು? ನಾನು ಯಶಸ್ವಿಯಾಗುತ್ತೇನೆ? ಇವುಗಳ ಬಗ್ಗೆ ಆಳವಾಗಿ ಯೋಚಿಸಿ. ಆ ಪ್ರಶ್ನೆಗಳಿಗೆ ತೃಪ್ತಿಕರವಾದ ಉತ್ತರ ದೊರೆತಾಗ ಮಾತ್ರ ಮುಂದುವರಿಯಬೇಕು. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ, ನೀವು ಜೀವನದಲ್ಲಿ ಮುನ್ನಡೆಯುತ್ತಿದ್ದೇನೆ. ನೀವು ಅನೇಕ ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ. ಅದನ್ನೇ ಯೋಚಿಸುತ್ತಾ ನಿಲ್ಲಬೇಡಿ. ಏಕೆಂದರೆ ಈಗ ಎದುರಿಸುತ್ತಿರುವ ಅವಮಾನಗಳು ಮತ್ತೊಂದು ದಿನ ನಿಮಗೆ ಆಭರಣಗಳಂತೆ ಅನಿಸುತ್ತದೆ. ಅವಮಾನಗಳನ್ನು ಎದುರಿಸಿದಾಗ ಮಾತ್ರ ಮನುಷ್ಯ ಸದೃಢನಾಗುತ್ತಾನೆ. ಗುರಿಯ ಮೇಲೆ
ಕೇಂದ್ರೀಕರಿಸುತ್ತಾನೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.